ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ. ಭಾರತ ಅನ್ನೋದು, ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋದ್ರ ಬಗ್ಗೆ ನಾವು ಎಷ್ಟು ಮಾತಾಡಿದ್ರೂ ಕೂಡ ಮುಗಿಯೋದಿಲ್ಲ. ಯಾಕಂದರೆ ಒಬ್ಬೊಬ್ಬ ದೇಶಭಕ್ತನೂ ಕೂಡ ಒಂದೊಂದು ರೀತಿಯ ಹೋರಾಟಗಳನ್ನು ಅವತ್ತು ಮಾಡಿದ್ರು. ಅವ್ರಿಗೆ ಯುವಕ ಅನ್ನೋದಿರಲಿಲ್ಲ, ವಯಸ್ಸಾದವರು ಅಂತ ಇರಲಿಲ್ಲ, ಅಥವಾ ನಂದೆಲ್ಲ ಮುಗಿದೋಗಿದೆ ನಾನು ಯಾಕೆ ಹೋರಾಡಲಿ ಅಂತ ಇರಲಿಲ್ಲ, ಅಥವಾ ನಾನು ಈಗ ಪ್ರಾರಂಭ ಮಾಡ್ತಾ ಇದ್ದೆ ನನ್ನ ಜೀವನನ, ನಾನು ಯಾಕೆ ಇದಕ್ಕೆ ಮುಡಿಪಾಗಿರಲಿ ನನ್ನ ಜೀವನನ ಅಂತ ಇರಲಿಲ್ಲ. ಹಾಗೆಯೇ ಅವರವರ ತಂದೆ ತಾಯಿಗಳು ಕೂಡ ತುಂಬ ನಿಷ್ಠರಾಗಿ ದೇಶಭಕ್ತಿಗೆ, ದೇಶಕ್ಕೆ ತಮ್ಮ ಮಕ್ಕಳನ್ನು ಸಮರ್ಪಣೆ ಮಾಡಿದಂತಹ ಅನೇಕ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಸೊ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಿಮ್ಮ ಒಂದು ಇವತ್ತಿನ ಜಗತ್ತಿನ ಭಾರತದ ಯುವಕರ ಕಣ್ಮಣಿ ಅಂತಲೇ ಹೇಳಬಹುದಾದಂತಹ ಭಗತ್ ಸಿಂಗ್ ಅವರು. ಸೊ ಇಂದಿನ ವಿಡಿಯೋದ ಮಾಹಿತಿ ಭಗತ್ ಸಿಂಗ್ ಅವ್ರ ಬಗ್ಗೆ ಇರುತ್ತೆ. ಭಗತ್ ಸಿಂಗ್ ಅವರು 28 ಸೆಪ್ಟೆಂಬರ್ 1907 ಪಂಜಾಬ್ನ ಬಂಗಾ ಅನ್ನುವ ಹಳ್ಳಿಯಲ್ಲಿ ಜನಿಸ್ತಾರೆ. ಅಂದರೆ ಪಂಜಾಬ್ ಅನ್ನೋದು ಇವತ್ತು ಎರಡು ಭಾಗ ಆಗಿದೆ. ಪಾಕಿಸ್ತಾನದ ಪಂಜಾಬ್ ಇದೆ ಮತ್ತು ಭಾರತದ ಪಂಜಾಬ್ ಇದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಎಲ್ಲ ಕೂಡ ಒಂದೇ ಆಗಿತ್ತು. ಇವತ್ತು ಆ ಒಂದು ಪ್ರದೇಶ, ಭಗತ್ ಸಿಂಗ್ ಅವರೇನು ಹುಟ್ಟಿದ್ರಲ್ಲ ಆ ಪ್ರದೇಶ ಇವತ್ತು ಪಾಕಿಸ್ತಾನದ ಪಾಲಾಗಿದೆ. ಇವರು ಹುಟ್ಟಿದಾಗಿನಿಂದ ಇವರ ಒಂದು ಫ್ಯಾಮಿಲಿಯಲ್ಲಿ ಅನೇಕ ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಇವರ ತಂದೆಯವರು ಕೂಡ ಒಂದು ಅತ್ಯುತ್ತಮ ಭಾಷಣಕಾರರಾಗಿರ್ತಾರೆ, ರಾಷ್ಟ್ರೀಯತೆಯ ಚಿಂತನೆಗಳನ್ನು ಒಳಗೊಂಡವರಾಗಿರ್ತಾರೆ. ಮತ್ತು ಇವರ ಒಂದು ಚಿಕ್ಕಪ್ಪ ಅಜಿತ್ ಸಿಂಗ್ ಅನ್ನೋರು ಅವತ್ತಿನ ದಿನದಲ್ಲೇ ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿರ್ತಾರೆ. ಜೊತೆಗೆ ಅದು ಹಿಂದೂಸ್ತಾನದ ಪರವಾಗಿ, ಹಿಂದೂಸ್ತಾನದ ವಿಮೋಚನೆಗಾಗಿ ತಮ್ಮ ಒಂದು ಹೋರಾಟವನ್ನು ಕೈಗೆತ್ಕೊಂಡಿರ್ತಾರೆ. ಸೊ ಭಗತ್ ಸಿಂಗ್ ಅವರ ಮೇಲೆ ಚಿಕ್ಕ ವಯಸ್ಸಿಂದನೂ ಈ ಅಜಿತ್ ಸಿಂಗ್ ಅಂದರೆ ಚಿಕ್ಕಪ್ಪ ಏನಿದಾರಲ್ಲ, ತಂದೆಯ ತಮ್ಮ, ಅವರು ತುಂಬ ಪ್ರಭಾವವನ್ನು ಬೀರ್ತಾ ಹೋಗ್ತಾರೆ. ಅವರ ಒಂದು ಪ್ರತಿಯೊಂದು ಚಳುವಳಿಗಳನ್ನು ನೋಡ್ತಾ ಬೆಳೆದಂತಹ ಭಗತ್ ಸಿಂಗ್ ರಾಷ್ಟ್ರೀಯತೆಯ ಉತ್ತುಂಗವನ್ನು ತಮ್ಮ ಮನಸ್ಸಿಗೆ ಏರಿಸ್ಕೊಳ್ತಾರೆ. ಭಗತ್ ಸಿಂಗ್ ಅವರು ಅಂದಿನ ಪಂಜಾಬಿ ಮತ್ತು ಉರ್ದು ಭಾಷೆಯಲ್ಲಿ ತುಂಬ ಪರಿಣಿತಿಯನ್ನು ಹೊಂದಿದ್ರು. ಯಾಕಂದರೆ ಇವರು ಚಿಕ್ಕ ವಯಸ್ಸಿನಲ್ಲಿ ಅವರ ಶಿಕ್ಷಣ ಒಂದು ಉರ್ದು ಶಾಲೆಯಲ್ಲಿ ಆಗಿತ್ತು. ನಂತರದ ದಿನಗಳಲ್ಲಿ ಲಾಲಾ ಲಜಪತ್ ರಾಯ್ ಅವರ ಶಾಲೆಗೆ ಇವರು ಸೇರಿಕೊಳ್ತಾರೆ. ಅವತ್ತಿನ ದಿನಗಳಲ್ಲಿ ಈ ಬ್ರಿಟಿಷರ ಶಾಲೆಗಳು ಎಲ್ಲ ಕಡೆನೂ ಆಕ್ಟಿವ್ ಆಗಿದ್ವು. ಅವರ ಶಾಲೆಗಳನ್ನೇ ಅನಿವಾರ್ಯವಾಗಿ ಭಾರತೀಯರು ಸೇರುವಂತಹ ಪರಿಸ್ಥಿತಿ ಇತ್ತು. ಯಾಕೆ ಅಂದರೆ ಬ್ರಿಟಿಷರ ಶಾಲೆಗಳಲ್ಲಿ ಬ್ರಿಟಿಷರು ಹೇಳ್ಕೊಡ್ತಿದ್ದಂತಹ ಶಿಕ್ಷಣ ಏನು ಅಂದರೆ, ಬ್ರಿಟಿಷರು ಭಾರತಕ್ಕೆ, ಭಾರತದ ಉದ್ಧಾರಕ್ಕಾಗಿ ಬಂದಿದ್ದಾರೆ, ಭಾರತೀಯರನ್ನು ಅವರು ಉದ್ಧರಿಸಬೇಕು, ಅದೇ ಒಂದು ಅವರ ಒಂದು ನಿಷ್ಠೆ. ಹಾಗಾಗಿ ಯಾರ್ಯಾರೆಲ್ಲ ತಮ್ಮ ದಾರಿಗೆ ಅಡ್ಡ ಬರ್ತಾರೋ ಅವರನ್ನು ಶಿಕ್ಷಿಸಲಾಗುತ್ತೆ ಅಷ್ಟೇ. ಸೊ ಹಾಗಾಗಿ ಬ್ರಿಟಿಷರು ಭಾರತದ ಉತ್ಕೃಷ್ಟತೆಗೆ ಬಂದವರೇ ಹೊರತಾಗಿ ಭಾರತನ ವಿರೋಧ ಮಾಡ್ಕೊಂಡು ಬಂದವರಲ್ಲ. ಸೊ ಈ ಥರದ ಒಂದು ಶಿಕ್ಷಣವನ್ನು ಅವರ ತಲೆಗೆ ತುಂಬಲಾಗ್ತಿತ್ತು. ಜೊತೆಗೆ ಕ್ರಿಶ್ಚಿಯಾನಿಟಿಯನ್ನು ಅಲ್ಲಿ ಉಪಯೋಗಿಸಲಾಗ್ತಿತ್ತು. ಸೊ ಈ ಎಲ್ಲ ಒಂದು ಘಟನಾವಳಿಗಳಿಂದ ಅವತ್ತಿನ ಅನೇಕ ಭಾರತೀಯರು ರಾಷ್ಟ್ರೀಯತೆಯಿಂದ ದೂರನೇ ಉಳ್ಕೊಂಡಿದ್ರು. ಬ್ರಿಟಿಷರಂದರೆ ಅವರಲ್ಲೂ ಕೂಡ ಒಂದು ಒಳ್ಳೆಯ ಭಾವನೆ ಅನ್ನೋದಿತ್ತು, ಭಾರತೀಯರಲ್ಲೂ ಕೂಡ ಒಂದು ಒಳ್ಳೆಯ ಭಾವನೆ ಇತ್ತು. ಸೊ ಇದು ಶಿಕ್ಷಣದ ಪರಿಣಾಮ ಆಗ್ತಿತ್ತು. ಸೊ ಇದನ್ನು ಕಂಡಂತಹ ಲಾಲಾ ಲಜಪತ್ ರಾಯ್ ಅವರು ಅವರದ್ದೇ ಆದಂತಹ ಒಂದು ಶಾಲೆಯನ್ನು ಪ್ರಾರಂಭಿಸ್ತಾರೆ. ಅಲ್ಲಿ ಭಾರತದ ಸಿದ್ಧಾಂತ, ಭಾರತದ ಸಂಸ್ಕೃತಿ, ಭಾರತದ ಶಿಲ್ಪಕಲೆ, ಹೀಗೆ ಅನೇಕ ಭಾರತದ ಮಣ್ಣಿಗೆ ಸಂಬಂಧಪಟ್ಟಂತಹ ಕಥನಗಳನ್ನು, ಶಿಕ್ಷಣವನ್ನು ಅವರು ನೀಡ್ತಾ ಹೋಗ್ತಾರೆ. ಆ ಒಂದು ಕಾರಣಕ್ಕೆ ಬ್ರಿಟಿಷರಿಂದ ಅವಾಗವಾಗ ಅವರಿಗೆ ನಿರ್ಬಂಧಗಳು ಬರ್ತಾ ಇರ್ತವೆ, ತಲೆ ಮರೆಸ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿರುತ್ತೆ. ತುಂಬ ಸ್ಟ್ರಗಲ್ ಮಾಡಿ ಈ ಶಾಲೆಯನ್ನು ನಡೆಸ್ತಾ ಇರ್ತಾರೆ. ಅಂತಹ ಶಾಲೆಗೆ ಭಗತ್ ಸಿಂಗ್ ಅವರು ಮುಂದಿನ ದಿನಗಳಲ್ಲಿ ಸೇರ್ಕೋತಾರೆ. ಹಾಗಾಗಿ ಅಲ್ಲಿ ಪಡೆದಂತಹ ಶಿಕ್ಷಣ ಅವರಲ್ಲಿ ಅಗಾಧವಾದಂತಹ ಬದಲಾವಣೆಯನ್ನು ತರುತ್ತೆ. ರಾಷ್ಟ್ರೀಯತೆಯ ಚಿಂತನೆ ಅಂದ್ರೇನು, ಹೇಗೆ ಮಾಡಬೇಕು, ಅದಕ್ಕೆ ಏನೇನೆಲ್ಲ ಅವಶ್ಯಕತೆ ಇದೆ ಇವತ್ತಿನ ಯುವಕರಲ್ಲಿ ಅನ್ನೋದನ್ನು ಅವರು ಮನಗಾಣ್ತಾರೆ. ಅಲ್ಲಿಂದ ಯುವಕರ ಪಡೆಯನ್ನು ಅವರು ಕಟ್ತಾ ಹೋಗ್ತಾರೆ. ಸೊ ಅಂದಿನ ದಿನದಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅನ್ನುವಂತಹ ಇನ್ನೊಬ್ಬ ಕ್ರಾಂತಿಕಾರಿ ಯುವಕ ಇರ್ತಾರೆ. ಅವರು ಆಲ್ರೆಡಿ ಒಂದು ಪಡೆಯನ್ನು ಕಟ್ಟಿ ಅದಕ್ಕೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರೆವಲ್ಯೂಷನ್ ಅಸೋಸಿಯೇಷನ್ ಅನ್ನೋ ಒಂದು ಹೆಸರನ್ನು ಇಟ್ಟಿರ್ತಾರೆ. ಅವರು ಬರೀ ಭಾರತದ ಒಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಈ ಒಂದು ಆರ್ಮಿಯ, ಅಂದರೆ ಈ ಒಂದು ತಂಡದ ಪಾತ್ರವು ಕೂಡ ತುಂಬ ದೊಡ್ಡದಾಗಿದೆ. ಸೊ ಈ ಒಂದು ಯುವಕರ ಪಡೆಯನ್ನು ಭಗತ್ ಸಿಂಗ್ ಅವರು ಮುಂದಿನ ದಿನಗಳಲ್ಲಿ ಸೇರ್ತಾರೆ. ಈ ಒಂದು ಸಾರಿ ಏನಾಗುತ್ತೆ, ಲಾಲಾ ಲಜಪತ್ ರಾಯ್ ಅವರು ಬ್ರಿಟಿಷ್ ಗವರ್ನೆನ್ಸ್ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡೋದಕ್ಕೆ ಅಂತ ಚಳುವಳಿಯನ್ನು ಮಾಡಬೇಕು ಅಂತ ಎಳಿತಾರೆ.
ಸೊ ಅಂಥ ಆ ದಿನಗಳಲ್ಲಿ ಬ್ರಿಟಿಷರು ಲಾಲಾ ಲಜಪತ್ ರಾಯ್ ಅವರು ಹಮ್ಮಿಕೊಂಡಿದ್ದಂತಹ ಚಳುವಳಿಯ ಮೇಲೆ ಅಟ್ಯಾಕ್ ಮಾಡಿ ಹಲವಾರು ಜನರನ್ನು ಗಾಯಗೊಳಿಸ್ತಾರೆ, ಕೊಂದು ಹಾಕ್ತಾರೆ. ಜೊತೆಗೆ ಲಾಲಾ ಲಜಪತ್ ರಾಯ್ ಅವರು ಅವತ್ತಿನ ದಿನ 62ರಿಂದ 63 ವರ್ಷದ ವಯಸ್ಸು ಆಗಿರುತ್ತೆ. ಅವ್ರ ಮೇಲೂ ಕೂಡ ಲಾಠಿ ಚಾರ್ಜನ್ನು ಮಾಡಿ ತುಂಬ ಘಾಸಿಯನ್ನು ಉಂಟು ಮಾಡ್ತಾರೆ. ಸೊ ಹೀಗಾಗಿ ಅವರು ಹಲವಾರು ತಿಂಗಳುಗಳ ಕಾಲ ಬೆಡ್ ರಿಡನ್ ಆಗುವಂತಹ ಒಂದು ಪರಿಸ್ಥಿತಿ ಬರುತ್ತೆ. ಮೈ ತುಂಬ ಗಾಯಗಳಿರ್ತವೆ, ತುಂಬ ಚಿಕಿತ್ಸೆಗೆ ಒಳಪಡುವಂತಹ ಪರಿಸ್ಥಿತಿ ಬರುತ್ತೆ. ಕೊನೆಗೆ ಅವರು ಅದೇ ಒಂದು ನೋವಿನಲ್ಲೇ ಕೊನೆಗೆ ಸತ್ತೇ ಹೋಗ್ಬಿಡ್ತಾರೆ. ಸೊ ಇದೆಲ್ಲವನ್ನು ಕಂಡಂತಹ ಭಗತ್ ಸಿಂಗ್ ಮತ್ತು ಅವರ ಪಡೆ ಬ್ರಿಟಿಷರ ವಿರುದ್ಧ ನಾವು ಏನಾದರೂ ಮಾಡಲೇಬೇಕು, ಹಿಂಗೆ ಬಿಟ್ಟರೆ ಬ್ರಿಟಿಷರನ್ನ ಸದೆ ಬಡಿಯೋದಕ್ಕಾಗಲ್ಲ, ಏನಾದರೂ ಆಗಲಿ ನಾವು ನುಗ್ಗೋಣ ಮುಂದಕ್ಕೆ ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಅವರು ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು, ಅವತ್ತಿನ ಈ ಒಂದು ಚಳುವಳಿಯ ನಿಯಂತ್ರಣಕ್ಕೆ ಕಾರಣ ಆದಂತಹ ಒಬ್ಬ ಗವರ್ನರ್ ಜನರಲ್ ಬಂದು ಜಾನ್ ಸ್ಕಾಟ್ ಅಂತ. ಸೊ ಅವನನ್ನು ಮುಗಿಸೋಣ ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿ ಈ ಒಂದು ಯುವಕರ ಪಡೆ ಅದಕ್ಕೆ ಬೇಕಾದಂತಹ ತಯಾರಿಗಳನ್ನು ಮಾಡಿಕೊಳ್ಳುತ್ತೆ. ಅವತ್ತಿನ ದಿನ ಏನಾಗ್ತಿತ್ತು ಅಂದರೆ, ಯಾವುದೇ ಭಾರತೀಯರು ಭಾರತಕ್ಕೋಸ್ಕರ ಅಥವಾ ಅವರ ನೆಲಕ್ಕೋಸ್ಕರ ಚಳುವಳಿಗಳನ್ನು ಇನ್ನೊಂದು ಮತ್ತೊಂದು ಮಾಡಬೇಕು ಅಂದರೆ ಬ್ರಿಟಿಷರ ಪರ್ಮಿಷನನ್ನು ಪಡಿಬೇಕಾಗ್ತಿತ್ತು. ನಾವು ಎಲ್ಲಿ ಚಳುವಳಿ ಮಾಡ್ತೀವಿ, ಎಷ್ಟು ಗಂಟೆಗೆ ಚಳುವಳಿ ಮಾಡ್ತೀವಿ, ಎಷ್ಟು ಗಂಟೆ ಮುಗಿಸ್ತೀವಿ, ಎಷ್ಟು ಜನ ಭಾಗಿಯಾಗ್ತೀವಿ, ಅದರಲ್ಲಿ ಕೂಗುವಂತಹ ಘೋಷಣೆಗಳೇನು, ಈ ಎಲ್ಲ ಮಾಹಿತಿಯನ್ನು ಬ್ರಿಟಿಷರಿಗೆ ಕೊಟ್ಟಾಗ ಮಾತ್ರ ಅವರು ಪರ್ಮಿಷನ್ ಕೊಡಬೇಕೋ ಬೇಡವೋ ಅನ್ನೋದನ್ನು ನಿರ್ಧಾರ ಮಾಡ್ತಿದ್ರು. ಈ ಥರದ ಒಂದು ಪರಿಣಾಮವನ್ನು ಅನೇಕ ಅಹಿಂಸಾ ಮಹಾತ್ಮರು ಅಂತೇನಿದಾರಲ್ಲ, ಈ ಥರದ ಒಂದು ಹೋರಾಟವನ್ನು ಮಾಡ್ಕೊಳ್ತಾನೆ ಬಂದವರು. ಇವರು ಅಂತಹ ಮಹಾತ್ಮರು ಅಂತ ನಾವೇನು ಕರಿತೀವಲ್ಲ, ಅಂಥವರಿಂದ ತುಂಬ ದೂರ ಇದ್ದಂಥವ್ರು. ತುಂಬ ದೂರ ಇದ್ದು ಸ್ವಾತಂತ್ರ್ಯ ಅಂದರೆ ಅವ್ರು ಕೊಡೋದಲ್ಲ, ಅದು ನಾವು ಕಿತ್ಕೋಬೇಕು. ಯಾಕೆಂದರೆ ಅವರು ನಮ್ಮ ಮೇಲೇ ದಬ್ಬಾಳಿಕೆ ಮಾಡಿ ನಮ್ಮ ನೆಲಕ್ಕೆ ಬಂದು ನಮ್ಮದೇನೋ ಒಂದು ಜೀವನ ಶೈಲಿ ಇತ್ತು ಅದನ್ನೆಲ್ಲ ಪೂರ್ಣ ನಿರ್ನಾಮ ಮಾಡಿ ಅವ್ರು ಯಾವುದೋ ಒಂದು ಪದ್ಧತಿಯನ್ನು ತಂದು ಈ ಥರದ ಒಂದು ಜೀವನವನ್ನು ಅವರು ಸೆಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅನ್ನೋದು ಇವರ ಒಂದು ತೀವ್ರಗಾಮಿಗಳ ಉದ್ದೇಶ ಆಗಿತ್ತು. ಅದು ನಿಜಾನೂ ಕೂಡ. ಯಾಕೆ ಅಂದರೆ ಅವತ್ತಿನ ದಿನಗಳಲ್ಲಿ ತೀವ್ರಗಾಮಿಗಳಾಗೋದಕ್ಕೆ ತುಂಬ ಜನ ಮನಸ್ಸು ಮಾಡ್ತಾ ಇರಲಿಲ್ಲ. ಕಾರಣ ಏನು ಅಂದರೆ, ಪೊಲೀಸ್ ಬ್ರಿಟಿಷ್ನವನು, ಲಾಯರ್ಗಳು ಬ್ರಿಟಿಷ್ನವರು, ಜಡ್ಜ್ ಬ್ರಿಟಿಷ್ನವನು. ಸೊ ಹೀಗೆ ಇಡೀ ಒಂದು ಇವತ್ತೇನು ನಾವು ಗಣತಂತ್ರ ಅಂತ ನೋಡ್ತೀವಿ ಅದೆಲ್ಲ ಬ್ರಿಟಿಷ್ ಅವರದೇ ಆಗಿದ್ದರಿಂದ ಅವತ್ತಿನ ತೀವ್ರಗಾಮಿಗಳು ಕಂಡಲ್ಲೆಲ್ಲ ಚಿತ್ರಹಿಂಸೆ ಕೊಟ್ಟು ಸಾಯಿಸುವಂಥ ಪರಿಸ್ಥಿತಿ ಅವತ್ತು ನಿರ್ಮಾಣ ಆಗಿತ್ತು. ಹಾಗಾಗಿ ತೀವ್ರಗಾಮಿಗಳಾಗೋದಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇರಲಿಲ್ಲ. ಎಲ್ಲ ಅಹಿಂಸಾ ಚಳುವಳಿ ಅಂದ್ಕೊಂಡು ಹೋಗೋರ ಸಂಖ್ಯೆ ಜಾಸ್ತಿ ಇತ್ತು. ಯಾಕೆ ಅಂದರೆ, ಏನು ಅಹಿಂಸಾ ಚಳುವಳಿ ಅಂದರೆ ಹೆಂಗಿದ್ರು ಅವ್ರಿಗೊಂದು ನಾವು ನೋಟಿಸ್ ಕೊಟ್ಟು ಅವರ ಅಪ್ಪಣೆ ಮೇಲೇ ನಾವು ಚಳುವಳಿಯನ್ನು ಮಾಡ್ತೀವಿ. ಹೀಗಿದ್ದಾಗ ಯಾವುದೇ ತೊಂದರೆಗಳು ಇರ್ತಿರಲಿಲ್ಲ. ಸೊ ಹಾಗಾಗಿ ತೀವ್ರಗಾಮಿಗಳ ಪಡೆ ತುಂಬ ಕಡಿಮೆ ಇತ್ತು. ಹಾಗಾಗಿ ಅವರು ದೇಶವನ್ನು ಬಿಟ್ಟು ಓಡುವಂತಹ ಪರಿಸ್ಥಿತಿ, ತಲೆ ತಪ್ಪಿಸ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗ್ತಿದ್ದು. ಜೇಮ್ಸ್ ಸ್ಕಾಟ್ ಅನ್ನುವಂತಹ ಅವತ್ತಿನ ವೈಸ್ರಾಯ್ ಏನು ಲಾಲಾ ಲಜಪತ್ ರಾಯ್ ಅವ್ರ ಮೇಲೆ ಲಾಠಿ ಚಾರ್ಜನ್ನು ಮಾಡಿಸೋದಕ್ಕೆ ಅಪ್ಪಣೆ ಕೊಟ್ಟಿದ್ನಲ್ಲ, ಅವನನ್ನು ಮುಗಿಸ್ಬಿಡೋಣ ಅನ್ನೋ ಒಂದು ನಿರ್ಧಾರಕ್ಕೆ ಈ ಯುವಕರ ಪಡೆ ಬಂದು ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡು ಒಂದು ದಿನ ಒಂದು ಕಾನ್ಫರೆನ್ಸ್ ಹಾಲಲ್ಲಿ ಒಂದು ದೊಡ್ಡದಾಗಿ ಒಂದು ಮೀಟಿಂಗ್ ನಡೆಯುತ್ತೆ. ಅದಕ್ಕೆ ಈ ಒಬ್ಬ ವೈಸ್ರಾಯ್ ಬರ್ತಾನೆ ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ಆ ದಿನ ಎಲ್ಲರೂ ಶಸ್ತ್ರಸನ್ನದ್ಧರಾಗಿ ನಿಂತಿರ್ತಾರೆ. ಅವತ್ತಿನ ದಿನ ಶಸ್ತ್ರಾಸ್ತ್ರ ಹೊಂದಿಸೋದು ಕೂಡ ತುಂಬ ಕಷ್ಟ ಆಗಿತ್ತು. ಯಾಕೆ ಅಂದರೆ ಬ್ರಿಟಿಷರ ಬಳಿ ತುಂಬ ಹೈ ಲೆವೆಲ್ ಮಾಡರ್ನೈಸ್ ಎಕ್ವಿಪ್ಮೆಂಟ್ಸ್ ಇದ್ವು, ವೆಪನ್ಸ್ ಇದ್ವು. ಬಟ್ ಭಾರತೀಯರಲ್ಲಿ ಆ ಒಂದು ಒಂದು ಪಿಸ್ತೂಲ್ ತೊಗೋಬೇಕು ಅಂದ್ರೆ ಸಿಕ್ಕಾಪಟ್ಟೆ ಎಲ್ಲೋ ಕದಿಬೇಕಿತ್ತು. ಬ್ರಿಟಿಷರಿಂದನೇ ಅದನ್ನು ತೊಗೊಳೋದಕ್ಕೆ ಹರಸಾಹಸ ಪಡಬೇಕಿತ್ತು. ಸೊ ಆ ಥರದ ಒಂದು ಪರಿಸ್ಥಿತಿ ನಿರ್ಮಾಣ ಇತ್ತು. ಸೊ ಇವರೇ ರೆಡಿ ಮಾಡಿದಂತಹ ಕೆಲವೊಂದು ವೆಪನ್ಗಳನ್ನು ತೊಗೊಂಡು ಅಲ್ಲಿ ಪಿಸ್ತೂಲನ್ನು ತೊಗೊಂಡು ನಿಂತ್ಕೊಳ್ತಾರೆ. ಜೇಮ್ಸ್ ಸ್ಕಾಟ್ ಅವತ್ತಿನ ದಿನ ಅಲ್ಲಿ ಬರೋದಿಲ್ಲ. ಆದರೆ ಇವರು ತುಂಬ ಜೇಮ್ಸ್ ಸ್ಕಾಟ್ ಹೆಂಗಿರ್ತಾನೆ ಏನಿರ್ತಾನೆ ಅದು ಇವ್ರಿಗೂ ಕೂಡ ಪೂರ್ಣವಾದ ಮಾಹಿತಿ ಇರೋದಿಲ್ಲ. ಬಟ್ ಇಲ್ಲಿಗೆ ಬರ್ತಾನೆ ಅನ್ನೋದು ಗೊತ್ತಿರುತ್ತೆ. ಸೊ ಹಾಗಾಗಿ ಜೇಮ್ಸ್ ಸ್ಕಾಟ್ ಬರೋದನ್ನು ಕಾಯ್ತಾ ಇರ್ತಾರೆ. ಅವತ್ತಿನ ದಿನ ಜೇಮ್ಸ್ ಸ್ಕಾಟ್ ಬರೋದಿಲ್ಲ, ಜಾನ್ ಸ್ಯಾಂಡ್ರಸ್ ಅನ್ನೋ ಒಬ್ಬ ಬ್ರಿಟಿಷ್ ಅಧಿಕಾರಿ ಬರ್ತಾನೆ. ಸೊ ಇವನೇ ಜೇಮ್ಸ್ ಸ್ಕಾಟ್ ಅಂದ್ಕೊಂಡು ಅವರು ಅವನ ಮೇಲೆ ಗುಂಡಿನ ದಾಳಿಯನ್ನು ಮಾಡ್ತಾರೆ. ಅವನು ಅಲ್ಲೇ ಸತ್ತು ಹೋಗ್ಬಿಡ್ತಾನೆ. ಸೊ ಹೀಗೆ ಇವತ್ತು ಜಾನ್ ಸ್ಯಾಂಡ್ರಸ್ ಮೇಲೆ ಗುಂಡಿನ ದಾಳಿಯನ್ನು ಮಾಡಿದ್ದು ಭಗತ್ ಸಿಂಗ್ ಮತ್ತು ರಾಜ್ಗುರು. ಈ ಇಬ್ಬರು ಸಡನ್ನಾಗಿ ಗುಂಡಿನ ದಾಳಿಯನ್ನು ಮಾಡಿ ಅವರು ಸತ್ರು ಅನ್ನೋ ಕನ್ಫರ್ಮ್ ಆಗಿದ ತಕ್ಷಣ ತಲೆ ತಪ್ಪಿಸ್ಕೊಂಡ್ಬಿಡ್ತಾರೆ. ಸೊ ಇದನ್ನು ಒಬ್ಬ ಭಾರತೀಯನೇ ಆದಂತಹ ಒಬ್ಬ ಕಾನ್ಸ್ಟೇಬಲ್, ಅಂದರೆ ಬ್ರಿಟಿಷರ ಕಡೆ ವರ್ಕ್ ಮಾಡ್ತಿದ್ದಂತಹ ಒಬ್ಬ ಕಾನ್ಸ್ಟೇಬಲ್ ನೋಡಿ ಅವರನ್ನು ಬೆನ್ನು ಹತ್ತುತ್ತಾನೆ. ಆ ಒಂದು ವೇಳೆಯಲ್ಲಿ ಅದನ್ನು ಗಮನಿಸಿದಂತಹ ಚಂದ್ರಶೇಖರ್ ಆಜಾದ್ ಅವರು ಅವನನ್ನು ಕೂಡ ಆ ಒಬ್ಬ ಕಾನ್ಸ್ಟೇಬಲ್ ಏನು ಭಗತ್ ಸಿಂಗ್ ಅವ್ರನ್ನ ಫಾಲೋ ಮಾಡ್ತಾ ಹೋದ್ನೋ ಅವನನ್ನು ಕೂಡ ಅಲ್ಲೇ ಸ್ಪಾಟಲ್ಲೇ ಕೊಂದು ಹಾಕ್ತಾರೆ. ಸೊ ಹೀಗೆ ಚಂದ್ರಶೇಖರ್ ಆಜಾದ್ ಅವರು ಕೂಡ ಭಗತ್ ಸಿಂಗ್ ಅವರಿಗೆ ಹೆಲ್ಪ್ ಮಾಡಿ ಅವ್ರು ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡ್ತಾರೆ. ಮುಂದೆ ಚಂದ್ರಶೇಖರ್ ಆಜಾದ್ ಅವರು ಏನಾದರೂ ಅನ್ನೋದು ನಮಗೂ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಇಲ್ಲ ಅಂದರೆ ಅದ್ರ ಬಗ್ಗೆನೂ ಕೂಡ ಇನ್ನೊಂದು ವಿಡಿಯೋದಲ್ಲಿ ನಾವು ಹೇಳುವಂಥ ಪ್ರಯತ್ನ ಮಾಡ್ತೀವಿ.